ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಸೇವಂತಿಗೆ ಹಾಗೆ ಗುಲಾಬಿ ಹೂವನ್ನು ಬಳಸಿ ಒಂದು ಹಾರವನ್ನು ಯಾವ ರೀತಿ ತಯಾರು ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಯಾಕಂದರೆ ಚಿಕ್ಕ ಪುಟ್ಟ ಹಬ್ಬಗಳಲ್ಲಾಗಿರ್ಬೋದು ಅಥವಾ ಸಮಾರಂಭಗಳಲ್ಲಾಗಿರ್ಬೋದು ದುಡ್ಡು ಕೊಟ್ಟು ಹಾರಗಳನ್ನು ಖರೀದಿ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಮನೆಯಲ್ಲೇ ನಾವು ಕಡಿಮೆ ಬೆಲೆಗೆ ಬಿಡಿ ಹೂಗಳನ್ನು ತೊಗೊಂಡು ಬಂದು ದೇವರಿಗೆ ಸುಂದರವಾಗಿ ಅಲಂಕಾರ ಮಾಡ್ಬೋದು, ಹಾಗೆ ಮನೆಯನ್ನು ಕೂಡ ಅಲಂಕಾರ ಮಾಡ್ಕೊಳ್ಬೋದು. ಹಾಗಾದರೆ ಈ ರೀತಿ ಸರಳವಾಗಿ ಸೇವಂತಿಗೆ ಹಾರವನ್ನು ಯಾವ ರೀತಿ ತಯಾರು ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಹಾರ ಮಾಡೋದಕ್ಕೆ ಸೇವಂತಿಗೆ ಹೂ ತೊಗೊಂಡಿದ್ದೀನಿ. ನೀವು ಬಿಳಿ ಕಲರ್ ಸೇವಂತಿಗೆನಾದರೂ ತೊಗೋಬೋದು ಅಥವಾ ಯೆಲ್ಲೋ ಕಲರ್ ಸೇವಂತಿಗೆ ಕೂಡ ತೊಗೋಬೋದು. ಸೇವಂತಿಗೆ ಹೂವು ಜೊತೆಗೆ ರೋಸ್ ಬೇಕಾಗತ್ತೆ. ಪಿಂಕ್ ಅಂದರೆ ಡಾರ್ಕ್ ಪಿಂಕ್ ಕಲರ್ ರೋಸ್ ಬೇಕಾಗತ್ತೆ. ಇನ್ನು ಸೇವಂತಿಗೆ ಹೂವನ್ನು ಹಾರ ಕಟ್ತಾ ಇರೋದ್ರಿಂದ ಆ ಸೇವಂತಿಗೆ ಹೂವಿನ ತೊಟ್ಟನ್ನು ನೀವು ಮೊದಲೇ ತೆಗ್ಕೋಬೇಕು. ಸೇವಂತಿಗೆ ತೊಟ್ಟು ಇಟ್ಕೊಂಡು ಕೂಡ ಹಾರವನ್ನು ಕಟ್ಬೋದು, ಆದರೆ ಅದು ಬೇರೆ ಥರ ಕಟ್ಟುವಂಥದ್ದು. ಇವತ್ತು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಈ ಹಾರಕ್ಕೆ ತೊಟ್ಟು ಬೇಕಾಗೋದಿಲ್ಲ. ನೀವು ಯಾವುದೇ ಬಣ್ಣದ ಸೇವಂತಿಗೆ ಹೂವಲ್ಲೂ ಕೂಡ ಈ ರೀತಿ ಹಾರವನ್ನು ಮಾಡ್ಕೊಳ್ಬೋದು. ಯೆಲ್ಲೋ ಕಲರಲ್ಲೂ ಮಾಡ್ಕೋಬೋದು, ವೈಟು, ಪಿಂಕು, ಆರೆಂಜು, ಈ ರೀತಿಯಾಗಿ ಯಾವ ಕಲರ್ ನಿಮಗೆ ಸಿಗುತ್ತೋ ಅದರಲ್ಲಿ ಮಾಡ್ಬೋದು. ಅಥವಾ ಯೆಲ್ಲೋ ಕಲರ್ ಒಂದು ಸೇವಂತಿಗೆ ಹಾಕಿ ವೈಟ್ ಕಲರ್ ಸೇವಂತಿಗೆ ಇನ್ನೊಂದು ಹಾಕಿ ಕೂಡ ಹಾರವನ್ನು ಮಾಡ್ಬೋದು. ಸೇವಂತಿಗೆ ಹೂವಲ್ಲಿ ಮಾತ್ರನೇ ತೊಟ್ಟನ್ನು ತೆಕ್ಕೊಳ್ಳಿ. ರೋಸಲ್ಲಿ ತೊಟ್ಟು ತೆಗೆಯುವಂಥ ಅವಶ್ಯಕತೆ ಇಲ್ಲ. ತೊಟ್ಟು ಸಮೇತನೇ ನಾವು ಹಾರ ಕಟ್ಟೋದಕ್ಕೆ ಬಳಸ್ತೀವಿ. ಇನ್ನು ಇವೆರಡು ಹೂಗಳ ಜೊತೆ ನಮಗೆ ಪನ್ನೀರ್ ಪತ್ರೆ ಬೇಕಾಗುತ್ತೆ. ಪನ್ನೀರ್ ಪತ್ರೆ ಅಂದರೆ ರೋಸ್ಗಳಿಗೆ ಹಾಕಿ ಕಟ್ತಾರಲ್ವ ಆ ಪತ್ರೆ ಬದಲಾಗಿ ನೀವು ತುಳಸಿ ಪತ್ರೆಯನ್ನು ಕೂಡ ಬಳಸಿ ಇದೇ ಥರ ಹಾರವನ್ನು ಕಟ್ಬೋದು. ಇನ್ನು ಇವಾಗ ಎಷ್ಟು ಹೂಗಳು ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನಿವತ್ತು ಈ ಹಾರವನ್ನು ಮಾಡೋದಕ್ಕೆ ಬಳಸ್ತಾ ಇರೋವಂಥದ್ದು 1/4 kg ಹೂವು, ಸೇವಂತಿಗೆ ಹಾಗೆ ರೋಸು ಎರಡೂ ಸೇರಿ 1/4 kg ಇದೆ. ನಿಮಗೆ ಹಾರ ಎಷ್ಟು ಲೆಂತಲ್ಲಿ ಬೇಕು ಅನ್ನೋದ್ರ ಮೇಲೆ ಹೂಗಳ ಕ್ವಾಂಟಿಟಿ ಕೂಡ ಜಾಸ್ತಿ ಬೇಕಾಗತ್ತೆ. ನಾನಿವತ್ತು ಕಟ್ತಾ ಇರೋವಂಥ ಸೈಜ್ಗೆ 1/4 kg ಹೂವು ಬೇಕಾದಷ್ಟಾಯಿತು. ಈಗ ಹಾರ ಕಟ್ಟೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸೂಜಿಗೆ ದಾರವನ್ನು ಪೋಣಿಸ್ಕೋಬೇಕು. ಆದಷ್ಟು ಉದ್ದವಾಗಿರೋವಂಥ ಸೂಜಿಯನ್ನು ತಗೊಳ್ಳಿ ಹಾರ ಪೋಣಿಸೋದಕ್ಕೆ. ನಾರ್ಮಲಾಗಿ ಹೂ ಕಟ್ಟೋ ದಾರನೇ ತಗೊಂಡ್ರೆ ಸಾಕು. ಆ ಹೂ ಕಟ್ಟೋ ದಾರನ ಸೂಜಿ ಮುಖಾಂತರ ಸೇರಿಸಿ 2 ಎಳೆ ದಾರವನ್ನು ಮಾಡ್ಕೊಳ್ಬೇಕು. ಹಾರ ಸ್ವಲ್ಪ ಗಟ್ಟಿಯಾಗಿರಬೇಕಲ್ವಾ, ಮತ್ತು ನಾವು ಹಾರ ದೇವ್ರಿಗೆ ಹಾಕುವಾಗ ಭಾರಕ್ಕೆ ಕಿತ್ತೋಗಬಾರ್ದು. ಹಾಗಾಗಿ 2 ಎಳೆ ದಾರವನ್ನು ತಗೊಂಡು ಕೊನೆಯಲ್ಲಿ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ಒಂದು ಸೇವಂತಿಗೆ ತೊಟ್ಟಿರುತ್ತಲ್ವ ಆ ತೊಟ್ಟನ್ನು ಸುತ್ತಿ ಗಂಟು ಹಾಕಿ. ಯಾಕಂದರೆ ಸೇವಂತಿಗೆ ಹೂ ಪೋಣಿಸಿದಾಗ ಆ ದಾರದ ಕೊನೆಯಲ್ಲಿ ನಾವು ಗಂಟು ಹಾಕದೇ ಇದ್ದರೆ ಹೂಗಳೆಲ್ಲ ಹಾಗೆ ಬಿದ್ದೋಗುತ್ತೆ. ಅದಕ್ಕೋಸ್ಕರ ಒಂದು ತೊಟ್ಟನ್ನು ತಗೊಂಡು ಗಂಟನ್ನು ಹಾಕ್ಕೊಳ್ಬೇಕು. ಗಂಟು ಹಾಕಿದ ನಂತರ ಇವಾಗ ಸೂಜಿ ದಾರ ರೆಡಿಯಾಗಿದೆ. ಒಂದೊಂದೇ ತೊಟ್ಟು ಬಿಡಿಸಿರೋ ಅಂಥ ಸೇವಂತಿಗೆ ಹೂವನ್ನು ಆ ಸೂಜಿಗೆ ಪೋಣಿಸ್ತಾ ಹೋಗಬೇಕು. ನಿಮಗೆ ಎಷ್ಟು ಹೂಗಳು ಬೇಕಾಗುತ್ತೋ ಅಷ್ಟು ಹೂಗಳನ್ನು ಪೋಣಿಸ್ಕೋಬೇಕು. ಹಾರ ಯಾವ ಲೆಂತಿಗೆ ಬೇಕು ನೋಡಿಕೊಂಡು. ಡಬಲ್ ಕಲರ್ ಸೇವಂತಿಗೆ ಬಳಸ್ತೀರಾ ಅಂದರೆ ಒಂದು ಸೇವಂತಿಗೆ ಹಳದಿ ಬಣ್ಣದ್ದು ಮತ್ತೊಂದು ಸೇವಂತಿಗೆ ವೈಟ್ ಬಣ್ಣದನ್ನ ಸೇರಿಸ್ಕೋಬೋದು. ಆದರೆ ನಾನಿವತ್ತು ಬರೀ ಯೆಲ್ಲೋ ಕಲರ್ ಸೇವಂತಿಗೆ ಬಳಸಿ ಹಾರ ಮಾಡ್ತಾಯಿದ್ದೀನಿ. ಮೊದಲನೇ ಬ್ಯಾಚಲ್ಲಿ ನಾನು 10 ಸೇವಂತಿಗೆ ಹೂಗಳನ್ನು ಪೋಣಿಸ್ತಾ ಇದ್ದೀನಿ. ಅಂದರೆ ಮೊದಲು 5 ಪೋಣಿಸ್ಕೊಂಡು ಅನಂತರ ಆ ಹೂಗಳನ್ನು ಸೂಜಿಯಿಂದ ಮೆಲ್ಲಕ್ಕೆ ಹಿಂದಕ್ಕೆ ಎಳ್ಕೋಬೇಕು ದಾರಕ್ಕೆ. ಜಾಸ್ತಿ ಜೋರಾಗೆಲ್ಲ ಎಳೆದ್ರೆ ಹೂಗಳ ದಳಗಳೆಲ್ಲ ಬಿದ್ದೋಗುತ್ತೆ. ಹಾಗಾಗಿ ನಿಧಾನವಾಗಿ ಹಿಂದಕ್ಕೆ ಎಳ್ಕೊಂಡು ಮತ್ತೆ ಇನ್ನೊಂದು 5 ಹೂಗಳನ್ನು ಪೋಣಿಸ್ತಾ ಇದ್ದೀನಿ. ಒಟ್ಟು 10 ಸೇವಂತಿಗೆ ಹೂಗಳು ಆಗಿದ ಮೇಲೆ ನಾವು ಪನ್ನೀರ್ ಪತ್ರೆಯನ್ನು ಸೇರಿಸಬೇಕು. ಪನ್ನೀರ್ ಪತ್ರೆ ಒಂದು ರೌಂಡ್ ಪೂರ್ತಿಯಾಗಿ ಬರೋ ರೀತಿ ನೀವು ಪೋಣಿಸ್ಕೋಬೇಕಾಗತ್ತೆ. ಪನ್ನೀರ್ ಪತ್ರೆ ಬದಲಾಗಿ ತುಳಸಿ ಪತ್ರೆಯನ್ನು ಕೂಡ ನೀವು ಬಳಸ್ಬೋದು. ಒಂದು ರೌಂಡ್ ಪೂರ್ತಿಯಾಗಿ ಪನ್ನೀರ್ ಪತ್ರೆ ಬಂದ ಅನಂತರ ನೀವು ರೋಸನ್ನು ಹಾಕಬೇಕು. ರೋಸು ಇಲ್ಲಿ ನಮಗೆ 4 ರೋಸ್ಗಳು ಇಡಿಸುತ್ತೆ ಒಂದು ರೌಂಡ್ಗೆ. ಪ್ಲಸ್ ಆಕಾರದಲ್ಲಿ ರೋಸನ್ನು ನಾವು ಸೂಜಿಗೆ ಪೋಣಿಸ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ರೀತಿ ರೋಸನ್ನು ಪೋಣಿಸ್ಕೊಂಡಿದ ನಂತರ ಮತ್ತೊಮ್ಮೆ ನಾವು ಪನ್ನೀರ್ ಪತ್ರೆಯನ್ನು ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಕಲರ್ ಕಾಂಬಿನೇಷನ್ ನಾವು ಹಾರ ಪೋಣಿಸುವಾಗ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾರ. ಇವಾಗ ಮತ್ತೆ ರೋಸನ್ನು ಪೋಣಿಸ್ಕೊಂಡಿದ ನಂತರ ಸೇವಂತಿಗೆ ಹೂವನ್ನು 10 ಹೂಗಳು ಪೋಣಿಸ್ತಾ ಇದ್ದೀನಿ. ಯಾರು ಬೇಕಿದ್ರೂ ತುಂಬ ಸುಲಭವಾಗಿ ಪೋಣಿಸ್ಕೋಬೋದು ಈ ಹಾರವನ್ನು. ಇನ್ನು ಬೇರೆ ಬೇರೆ ಥರದ ಹಾರಗಳು ಪೋಣಿಸೋದನ್ನು ಕೂಡ ಮುಂದೆ ವಿಡಿಯೋಗಳನ್ನ ಮಾಡಿ ತೋರಿಸ್ಕೊಡ್ತೀನಿ. ನಿಮಗೆ ಹಬ್ಬಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ಕೂಡ ಪೋಣಿಸೋದಕ್ಕೆ ತುಂಬ ಸುಲಭ ಆಗುತ್ತೆ.
ನೋಡಿ ಇವಾಗ 10 ಹೂಗಳನ್ನು ಪೋಣಿಸ್ಕೊಂಡಿದ ನಂತರ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಪನ್ನೀರ್ ಪತ್ರೆ ಹಾಕಿ ಅನಂತರ 4 ಗುಲಾಬಿ ಹೂಗಳನ್ನು ಪೋಣಿಸಿ ಮತ್ತೆ ಪನ್ನೀರ್ ಪತ್ರೆನ ಪೋಣಿಸ್ತಾ ಇದ್ದೀನಿ. ಅನಂತರ ಮತ್ತೆ ಇನ್ನೂ 10 ಸೇವಂತಿಗೆ ಹೂಗಳನ್ನು ಪೋಣಿಸ್ಕೊಂಡು ಮತ್ತೆ ಪನ್ನೀರ್ ಪತ್ರೆ, ರೋಸು, ಪನ್ನೀರ್ ಪತ್ರೆ ಹಾಕಿ ಕೊನೆಗೆ 10 ಹೂಗಳು ಸೇವಂತಿಗೆ ಹೂವನ್ನು ಹಾಕಿ ಸ್ವಲ್ಪ ದಾರವನ್ನು ಉದ್ದವಾಗಿ ಬಿಟ್ಟು ಕೊನೆಗೆ ಸೇವಂತಿಗೆ ಹೂವಿನ ತೊಟ್ಟು ಏನಿರುತ್ತೆ ಅಂದರೆ ಕಡ್ಡಿ ಏನಿರುತ್ತೆ ಆ ಕಡ್ಡಿಯನ್ನು ದಾರಕ್ಕೆ ಕಟ್ಟಬೇಕು, ಹೂಗಳು ಬಿದ್ದೋಗದೆ ಇರೋ ರೀತಿ. ಹಾರ ಕಟ್ಟಿದ ನಂತರ 2-3 ದಿನ ಇದೆ ಫಂಕ್ಷನ್ನು ಅಂತ ಅಂದಾಗ ಫ್ರಿಡ್ಜ್ಗೆ ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತಂದರೆ ಒಂದು ಖಾಲಿ ಬಾಕ್ಸನ್ನು ತಗೊಳ್ಳಿ. ಸ್ಟೀಲ್ದಾದರೂ ಪರವಾಗಿಲ್ಲ ಅಥವಾ ಪ್ಲಾಸ್ಟಿಕ್ದಾದರೂ ಪರವಾಗಿಲ್ಲ. ಅದರೊಳಗಡೆ ಒಂದು ಕಾಟನ್ ಬಟ್ಟೆ ಹಾಕಬೇಕು. ಬಟ್ಟೆ ನೆಂದಿರಬಾರ್ದು, ಡ್ರೈ ಆಗಿರುವಂಥ ಬಟ್ಟೆ ಹಾಕಿ ಅದ್ರ ಮೇಲೆ ಹಾರವನ್ನು ಇಟ್ಟು ಮತ್ತೆ ಆ ಬಟ್ಟೆಯಿಂದನೇ ಮೇಲೆ ಹಾರವನ್ನು ಕವರ್ ಮಾಡಿ ಬಾಕ್ಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ಅನಂತರ ನೀವು ಫ್ರಿಡ್ಜಲ್ಲಿ ಎತ್ತಿಡಬೇಕು. ಅದು ಯಾವುದೇ ಹಾರ ಆದರೂ ಪರವಾಗಿಲ್ಲ, ಮಲ್ಲಿಗೆದಾದರೂ ಪರವಾಗಿಲ್ಲ, ಸೇವಂತಿಗೆದಾದರೂ ಪರವಾಗಿಲ್ಲ, ಯಾವುದೇ ಹಾರ ಆಗಿರಲಿ ಅದನ್ನು ಈ ರೀತಿಯಾಗಿ ಸ್ಟೋರ್ ಮಾಡ್ಕೊಂಡ್ರೆ ಒಂದು ವಾರದವರೆಗೂ ಕೂಡ ಹೂವು ತುಂಬ ಫ್ರೆಶ್ ಆಗಿರುತ್ತೆ. ನೋಡಿ ಹಾರ ತಯಾರಾಗಿದೆ. ನಿಮ್ಗೆ ಇನ್ನು ಸ್ವಲ್ಪ ಹಾರ ಉದ್ದ ಬೇಕು ಅಂತಂದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಬೋದು. ನಾನು 3 ಕಡೆ ರೋಸನ್ನು ಹಾಕಿದ್ದೀನಿ, ನೀವು 5 ಕಡೆ ರೋಸನ್ನು ಹಾಕ್ಕೊಂಡ್ರೆ ಇನ್ನೂ ಹಾರ ಲೆಂತಾಗಿ ಬರುತ್ತೆ. ನಮ್ಮನೇಲಿರೋವಂಥ ಕೃಷ್ಣನಿಗೆ ಈ ರೀತಿ ಪುಟ್ಟದಾಗಿರೋವಂಥ ಹಾರ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.